ವಾತಾವರಣ ಇಲ್ಲ ಇಲ್ಲಿ, ಓದುವಂಥ ವಾತಾವರಣವೂ ಇಲ್ಲ, ಅದು ಕ್ರಿಯೇಟಿವ್ ಮಾಡ್ತಾ ಇಲ್ಲ, ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾ ಇಲ್ಲ. ನೀವೆಲ್ಲ ಎಷ್ಟು ಹೇಳೋದಿದ್ರು ಆದ್ಯತೆ ಕೊಟ್ಟು ಶಿಕ್ಷಣಕ್ಕನ 15-20% ಯಾಕೆ ಖರ್ಚು ಮಾಡಿಸ್ಬಾರ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಎಲ್ಲೆಲ್ಲಿ ಸ್ಟೇಟ್ಸ್ ಇದಾವೆ, ಎಲ್ಲಿ ಯಾವ ಸ್ಟೇಟ್ ನಿಮ್ಮ ಕೈ ಇದ್ದಾವೆ ಅಲ್ಲೆಲ್ಲ ಯಾಕೆ ನೀವು ಪ್ರಯತ್ನ ಮಾಡಬಾರ್ದು? ಅದೊಂದೇ ಪರಿಹಾರ ಇದಕ್ಕೆ. ಇಲ್ಲಾಂದ್ರೆ ನೀವು ಸ್ವಲ್ಪ ಎಷ್ಟೋ SLCನೋ PUCನೋ ಹೋಗಿದ್ದಾರೆ, ನಿಮ್ಮ ಮೈಂಡನ್ನು ವಾಚ್ ಮಾಡೋದು ಭಾಳ ತತ್ತಿದಿಲ್ಲ. ಅವರಿಗೆ ಬುದ್ಧಿವಂತರಿದ್ದಾರೆ. ಅದಕ್ಕೆ ಪ್ರತಿತಂತ್ರ ಇನ್ನೊಂದು ಟೀಕೆ ಮಾಡೋದಲ್ಲ, ವಿಷಕಾರಿ ಹಾಗೆ ಹೀಗೆ ಅನ್ನೋದಲ್ಲ. ಅದಕ್ಕೆ ಪರ್ಯಾಯವಾಗಿ ನಾವೇನು ಮಾಡ್ತಾಯಿದ್ವಿ, RSS ಸಂಘಟನೆ ಮಾಡ್ಕೊಳ್ಳೋದು, ಪ್ರತಿ ಮಗುಗೆ ಹೋಗಿಬಿಟ್ಟೋದು ಪ್ರಯತ್ನ ಮಾಡ್ತಾಯಿದ್ದೆ. ಆ ದಿಶೆಯಲ್ಲಿ ವಿಚಾರ ಮಾಡಬೇಕು. ಟೀಕೆ ಮಾಡಿದ್ವಪ್ಪ, ನಾವು ಟೀಕೆ ಮಾಡಿದ್ವಿ ಅಂತ ಹೇಳೋದು. ಬಾಬಾ ಸಾಹೇಬರು, ಈಗ ನೀವು ಹೇಳ್ತೀರಿ, ಬಾಬಾ ಸಾಹೇಬರು ಸರ್ದಾರ್ ವಲ್ಲಭಭಾಯ್ ಪಟೇಲರು ದಶಕಗಳ ಹಿಂದೆಯೇ RSS ಕುರಿತು ನಿಷ್ಠೂರವಾಗಿ ಎಚ್ಚರಿಕೆ ಸಂದೇಶ ನೀಡಿ ಹೋಗಿದ್ದಾರೆ. ಆ ಮಹನೀಯರ ಸಂದೇಶವನ್ನು ಗಂಭೀರವಾಗಿ ಪರಿಗಣಿಸಿ ಮನುವಾದಿಗಳನ್ನು ದೂರ ಇಡಬೇಕು ಅಂತ ಹೇಳ್ತೀರಿ ನೀವು. ದೂರ ಇಡಬೇಕಾದ್ರೆ ಈಗ ನಾನು ಮಾತಾಡ್ತಾ ಇದ್ದೀನಿ, ತಿಳ್ಕೊಳ್ಳೋಂಥ ಶಕ್ತಿಯನ್ನು ಇರಬೇಕಲ್ಲ ಎದುರಾಳೆಲ್ಲ. ನಾನು ಕವನವನ್ನು ಬರೆದು ಹಾಡ್ತೀನಿ, ಅದನ್ನು ಹಾಡಿದಾಗ ತಿಳ್ಕೊಳ್ಳೋಂಥ ಸಹೃದಯ ಬೇಕಲ್ಲ. ಆ ಸಹೃದಯ ಇರಬೇಕಾಗಿತ್ತಂದ್ರೆ ನಾವು ಮಾತಾಡಿ ತಿಳ್ಕೊಬೇಕಾಗಿತ್ತು, ಅಲ್ಲಿ ವಿದ್ಯೆ ಬೇಕಾಗ್ತದೆ. ನಾ ಈಗ ಮಾತಾಡೋಂಥ ಮಾತುಗಳು, ನೀವು ಮಾತಾಡೋಂಥ ಮಾತುಗಳು ಎಷ್ಟು ಜನರಿಗೆ, ಎಷ್ಟು ಈ SC ಸಮುದಾಯಕ್ಕೆ ಹೋಗಿ ಮುಟ್ತಾ ಇದೆ, ಎಷ್ಟು ಜನ ಜಾಗೃತ ಆಗ್ತಾ ಇದ್ದಾರೆ. ನಾವು ಲಾಭ ಆಗ್ತದೆ ಅಂತ ತಿಳ್ಕೊಂಡು